ರೆಡಿ ಇವಾಗ ಇವ್ರು ಮಾಡ್ದಂಗ್ ನೀವು ಮಾಡ್ಬೇಕು. ಎಸ್ ನಾವ್ ಮಾಡ್ಬೇಕಾ? ನಾನು ಮಾಡಿ ತೋರಿಸ್ತೀನಿ, ಅವ್ರು ಮಾಡ್ತಾರೆ. ಮೈಕ್ ಯಾರಾದ್ರೂ ಹಿಡ್ಕೊಳ್ಳಿ, ಕೊಡಿ ಇಲ್ಲ ನಾನು ಹಿಡ್ಕೊತೀನಿ. ಬೇಡ, ನೀವು ಮಾಡ್ಬೇಕು. ನಾನ್ ಮಾಡಿದ್ರೆ ಅಷ್ಟೇ, ಅಲ್ಲಿ ಎಲ್ಲ ಅಧ್ವಾನ ಆಗೋಗುತ್ತೆ. ವೆಲ್ಕಮ್ ಮಾಡೋಣ. ಈಗ ಒಂದು ಚೆನ್ನಾಗಿದೆ ಮಾಡೋಣ ಸರ್. ಚೆನ್ನಾಗಿದೆ 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 ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಮಜಾ ಟಾಕೀಸ್ ಚೆನ್ನಾಗಿದೆ. ಇನ್ನೊಂದ್ಸಲ ಮಜಾ ಟಾಕೀಸ್ ಚೆನ್ನಾಗಿದೆ. ಚಪ್ಪಾಳೆ. ಈಗ ಒಂದು ಗುರು ಲಾಪ್ ಮಾಡೋಣ. ನಮ್ಮ ಗುರುಗಳು ನಗೋದು SN ಲಾಫ್ಟರ್ ಅಂತ SN ಸತ್ಯನಾರಾಯಣ ಅವರು ಕರ್ನಾಟಕ ನಗು ತಂದ್ರು. ಅವ್ರ ಲಾಪು ಸರ್ ಇದು. ಅವ್ರಿಲ್ಲ, ಈಗ ಸ್ವರ್ಗಸ್ಥರಾಗಿದ್ದಾರೆ. ಮಾಡಿ ತೋರಿಸ್ತೀವಿ ಸರ್. ಒಂದ್ ನಿಮಿಷ ಸರ್. ಎಲ್ಲರೂ ಬಗ್ಗೆ ಬೇಡ ಸರ್, ಮೈಕ್ ಬೇಡ. ಅವ್ರು ಕೇಳಿರಲ್ಲ, ನೀವೇ ಕೇಳ್ತಾರೆ. ಈಗ ಪಾರಿವಾಳ ಅಂತ ಗುಟ್ಟುಕೋ ನೋಡಿ. ನಾಲ್ಗೆನ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ. ಪಿಜನ್ ಲಾಪ್. ರೆಡಿ ಸ್ಟಾರ್ಟ್. ವಾಪಸ್ ಆಗೋದು. ಈಗ ಶ್ವಾನ ನಗು ಅಂತ ನೋಡಿ. ಈಗ ಲಯನ್ ಲಾಪ್. ಎಲ್ಲ ನಾಲ್ಗೆನ ಹೊರ ಹಾಕಿ. ರೆಡಿ ಸ್ಟಾರ್ಟ್. ಇದು ಲಯನ್ ಲಾಪ್ ಅಂತೀವಿ. ಈಗ ಜ್ಯೂಸ್ ಕುಡಿಯೋಣ. ಎಲ್ಲರೂ ಲಯನ್ ಲಾಪ್ ಮಾಡಿ ಸುಸ್ತಾಗಿದ್ದೀವಿ. ಮ್ಯಾಂಗೋ ಜ್ಯೂಸ್ ಮಾಡೋಣ ಎಲ್ಲರೂ. ಸರ್ ಎಲ್ಲ ಹಣ್ಣು ಕಟ್ ಮಾಡ್ಕೊಳ್ಳಿ, ಜಾರ್ ತಗೊಳ್ಳಿ, ಹಣ್ಣು ಹಾಕಿ ಮಿಕ್ಸಿ. ಇವಾಗ ಮಿಕ್ಸಿಗೆ ಹಾಕೋಣ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ, ಮಿಕ್ಸಿ ಆಡ್ಸೋಣ. ರೆಡಿ ಸ್ಟಾರ್ಟ್. ಈಗ ಜ್ಯೂಸ್ ಆಗಿದೆ. ಕೊಡ್ತೀವಿ. ಇವಾಗ ಕೈ ಇಟ್ಕೊಳ್ಳಿ, 2 ಕೈ. ಜ್ಯೂಸ್ ಕುಡಿಯೋಣ ಸರ್. ತಾವು ಮಾಡಿ. ರೆಡಿ ಸ್ಟಾರ್ಟ್. ಚಪ್ಪಾಳೆ. ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ನಗೋದ್ರಿಂದ ಎಷ್ಟು ಒಳ್ಳೇದಿದೆ ಅಂದ್ರೆ, ಈಗ ಮನೆಗಳಲ್ಲಿ ನಗು ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಈಗ ವಯಸ್ಸಾದವ್ರು ನೆತ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಯಾರು ವಯಸ್ಸಾಗಿಲ್ಲ, ಸ್ವೀಟ್ 16ಗಳೇ ನಾವೆಲ್ಲ. ಅದಕ್ಕೋಸ್ಕರ ನಾವೆಲ್ಲ ಮನೆಗಳಲ್ಲೇ ಇದೀವಿ. ಇವಾಗ ನಗೋದ್ರಿಂದ ಇಲ್ಲಿ ಬಂದಿರೋರೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡಿ, ಅವ್ರನ್ನೆಲ್ಲ ನಗೆ ಕುಟಕ್ಕೆ ಕಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಾವಿಲ್ಲಿ ಯಾಕೆ ಬಂದಿದೀವಿ ಅಂತಂದ್ರೆ, ಚೆನ್ನಾಗಿ ನಡೀತಾ ಇರೋ ಪ್ರೋಗ್ರಾಮ್ ನ ಹಾಳ್ ಮಾಡಕ್ಕಲ್ಲ, ಇನ್ನು ಸೂಪರ್ ಮಾಡಕ್ ಬಂದಿದೀವಿ. ಅಂತದೇನಪ್ಪ ಮಾಡ್ತೀರಾ? ನಾವು ಇಲ್ಲಿಂದ ಒಳಗಡೆ ಏನು ನಡೀತಿದೆ ಎಲ್ಲ ಕೇಳಿಸ್ಕೊಂಡ್ವಿ. ಏನು ಎಲ್ಲಾ ಮೇಡಮ್ ಆಂಟಿಗಳನ್ನೆಲ್ಲ ಕರ್ಸ್ಬಿಟ್ಟು ಅಂಕಲ್ನೆಲ್ಲ ಕರ್ಸ್ಬಿಟ್ಟು ಏನೋ ನಗಿಸ್ತಾ ಇದೆಯಲ್ಲ. ನಂದು ಒಂದು ಕ್ಲಬ್ ಇದೆ, ಇದೇ ಹತ್ರ ಒಂದು ಟೀಮ್ ಇದೆ ಗೊತ್ತಾ? ಏನು ಆ ಟೀಮ್ ಹೆಸರು? ಕಚ್ಚೆ ಕೊಳ್ಳಿ ಕ್ಲಬ್. ಕಚ್ಚೆ ಕೊಳ್ಳಿ ಅಲ್ಲ, ಕಚ್ಚಗುಳಿ ಕ್ಲಬ್. ಅದೇ ಕಚ್ಚೆ ಕೊಳ್ಳಿ ಕ್ಲಬ್. ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟಲ್ಲ. ಕಚ್ಚಗುಳಿ ಲಾಫಿಂಗ್ ಕ್ಲಬ್. ಎಷ್ಟು ಮುದ್ದಾಗಿ ಹೆಸರಿಟ್ಟಿದೀವಿ. ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟ. ನಮ್ ಟೀಮ್ಗೆ ಅವಮಾನ. ಸಾರಿ ತುರಿ. ಹೌದು, ಟೀಮ್ಗೆ ಅವಮಾನ ಅಂತ ಇದೀರಾ? ಎಷ್ಟು ನಿಮ್ ಟೀಮಲ್ಲಿ 50-60 ಜನ ಇದೀರಾ? ಇಲ್ಲಮ್ಮ, ಒಂಚೂರು ಕಮ್ಮಿ. 30 ಜನ. ಇನ್ನೊಂಚೂರು ಕಮ್ಮಿ. 10. ಇನ್ನೊಂಚೂರು ಕಮ್ಮಿ. 5. ಇನ್ನೊಂಚೂರು ಕಮ್ಮಿ. ನೀನ್ ಒಬ್ಬನೇ ಇದೆಯಾ? ನಾನು ಒಬ್ಬನೇ ಯಾಕೆ ಹೇಳ್ತೀನಿ? ಅವನೇನ್ ಸತ್ತೋಗ್ಬಿಟ್ಟು ಮಣ್ಣು ತೆಗೆದು ಊಟ ಹಾಕೋರ ಇಲ್ಲ. ನಾನು ಅವನು ಇಬ್ರಿದೀವಿ ನಮ್ ಟೀಮಲ್ಲಿ. ಇಬ್ರಿರೋದಕ್ಕೆ ಟೀಮ್ ಅನ್ನಲ್ಲ ಕಣೋ, ಕಪಲ್ ಅಂತಾರೆ. ಏನ್ ಮಾಡಕ್ ಬಂದಿದ್ದೀರಾ ನೀವೀಗ? ಅವರೆಲ್ಲ ಈಗ ಲಾಫಿಂಗ್ ಟಿಪ್ಸ್ ನ ಹೇಳ್ಕೊಟ್ರಲ್ಲಪ್ಪ, ನಾವು ಅದೇ ತರ ಹೇಳ್ಕೊಡ್ತೀವಿ. ಏನು ಲಾಫಿಂಗ್ ಟಿಪ್ಸ್? ಇದು ನೋಡ್ಬೇಕಾ? ಸರ್, ಈಗ
ನಾನು ನಿಮ್ಗೆಲ್ಲ ನಗುನ ಹೇಳ್ಕೊಡಕ್ ಬರ್ತಾ ಇದ್ದೀನಿ. ಈಗ ಮೊದಲನೆಯ ನಗು, ನಮ್ಮ ಲಾಫಿಂಗ್ ಕ್ಲಬ್ಬಿನ ಮೊದಲನೆಯ ನಗುನ ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ ನನ್ನ ಪಾರ್ಟ್ನರ್ ಆದ ಮುತ್ತುಮಣಿ ಬರ್ತಾ ಇದ್ದಾನೆ. ಓಕೆ, ರೆಡಿನಾ ಮುತ್ತುಮಣಿ? ಯಾ. ಕಪ್ಪರ್ ಸುಳ್ಳಿ ಇಲ್ಲ. ಸುಳಿ ಕಪ್ಪರ್ ಸುಳಿ ಅಂದ್ರೆ ಏನು? ತಲೆ ಮೇಲಿರೋ ಸುಳಿ, ಉಗುರು ಸುಳಿ, ಹೊಟ್ಟೆ ಮೇಲಿರೋ ಒಕ್ಕುಳು ಸುಳಿ. ಈ ಲಾಫ್ ಮಾಡೋದ್ರಿಂದ ಈ ಸುಳಿಗಳೆಲ್ಲ ಆಕ್ಟಿವೇಟ್ ಆಗಿ ಇನ್ನೂ ಜಾಸ್ತಿ ಎನರ್ಜಿ ಸಿಗುತ್ತೆ. ಮುತ್ತು ಯಾಕೆ ಯಾಕೋರ ಅರ್ಥ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅನ್ನೋ. ಅರ್ಥ ಆಗೋದಂತೆ. ಭೂಮಿಗೆ ಭಾರವಾಗಿ ಏನೇ ನಮ್ಮ ಮಗ ಹೆಚ್ಚು ಫಸ್ಟ್ ಏನ ಸುಮ್ನೆ ಮಾತಾಡ್ತಾ ನಿಂತಿರೋದು. ಡೆಮಾನ್ಸ್ಟ್ರೇಷನ್ ತೋರ್ಸು. ಎಲ್ಲಿ ಯಾವ ಬಿಲ್ಡಿಂಗ್ ಹೊಡಿಬೇಕು ಹೇಳು, ಎಲ್ಲಿ ಹೊಡೆದಾಕ್ಬೇಕು? ಡೆಮಾಲಿಷನ್ ಅಲ್ಲ, ಡೆಮಾನ್ಸ್ಟ್ರೇಷನ್. ಓ ಮಾಡಿ ತೋರ್ಸ್. ಒಂದ್ ನಿಮಿಷ ಇರು. ಡೆಮಾನ್ಸ್ಟ್ರೇಷನ್ ಅಂದ್ರೇನು? ಅದೇ ಮಾಡ್ತಿದಿರಲ್ಲ ಅದೇ ಅಂತೆ ಮಾಡು. ಓಕೆ. ಏನ ಬಿದ್ದೋಯ್ತು ನಿಂದು ಗ್ಲಾಸು? ಹೊಡೆದಾಗಿಲ್ವಲ್ಲ ಬಿಡು. ಯಾಕೋ ನಾವು ಮುತ್ತುಮಣಿ ಇಸ್ ಡೂಯಿಂಗ್ ಕಪ್ಪರ್ ಸುಳ್ಳಿ ಲಾಫ್. ಎಸ್. ಬಾಯ್ಲೆ ಅಂತಿರಿಕೋ. ಶಾಬಾಸ್. ಏನ್ ಮಾಡಿದೆ? ಕಪ್ಪರ್ ಸುಳಿ ಲಾಫ್ ಆಯ್ತು. ಯಾ ಹಿಂಗ ಇದು ಕಪ್ಪರ್ ಸುಳಿ ಏನ್ ಲಾಫ್ ಇದು? ಏನ್ ಮಾಡಿದೆ ಮತ್ತೆ ಮಾಡ? ಮುತ್ತು ಕಮಾನ್, ಗೊತ್ತಾಗ್ಲಿಲ್ವಂತ ಇನ್ನೊಂದ್ಸಲ ಮಾಡು. ನೀನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಪ್ಪ, ನಿಮ್ಗೆ ಅರ್ಥ ಮಾಡ್ಕೊಬ್ರ. ಸ್ವಲ್ಪ ಥಿಂಕ್ ಮಾಡು. ಯಾಕೆ? ನಾನು ಮ್ಯೂಟಲ್ ಮಾಡ್ತೀನಿ. ನ್ಯೂಟ್ರಲ್ ಮಾಡು. ಕಪ್ಪರ್ಸ್ ಸುಳ್ಳಿ ಲಾಫ್. ನೋಡೋದಿಕ್ಕೆ ಹೆಂಗಿತ್ತು ಅಂತ ನಾನ್ ಹೇಳ್ತೀನಿ, ನೀನ್ ಮಾಡಿ ಮ್ಯೂಟಲ್ಲಿ. ಕಪ್ಪೆ ನುಂಗ್ಬಿಟ್ಟಿದೀನಿ, ಹೊರಗ್ ಬರ್ತಾ ಇಲ್ಲ, ಕೈಯಾಕ ಆಚೆ ತೆಗಿರೋ ಅಂದಂಗಿದೆ. ಹಂಗ್ ಮಾಡ್ದ ನೀನು? ಅವನು ಯಾಕೆ ಹಂಗ್ ತಿಳ್ಕೊಂಡ? ಯಾವ ಆಂಗಲ್ ಇಂದ ಹಂಗ್ ಕಾಣ್ತು ನಿನ್ಗೆ? ಕರೆಕ್ಟ್ ಆಗಿ ನೋಡ್ ಮಾಡ ನೀನು. ಮಾಡ ಮಾಡ. ಕಪ್ಪೆ ನುಂಗ್ಬಿಟ್ಟಿದೀನಿ, ಆಚೆಗೆ ಬರ್ತಾ ಇಲ್ಲ, ಕೈಯಾಕ ಆಚೆ ತೆಗಿರಿ. ಈಗ ನನಗೂ ಹಂಗೆ ಕಾಣ್ತು. ನೀನೇ ತಾನೇ ಹೇಳ್ಕೊಟ್ಟಿದ್ದೆ. ಇದು ನಮ್ಮ ಲಾಫಿಂಗ್ ಕ್ಲಬ್ಬಿನ ನೆಕ್ಸ್ಟ್ ಲಾಫ್, ಪುದೀನಾ ಚಟ್ನಿ ಲಾಫ್. ಎಸ್. ಇದೇನ್ ಪುದೀನಾ ಚಟ್ನಿ ತಿನ್ಬಿಟ್ಟು ಖಾರ ಜಾಸ್ತಿ ಇದ್ರು ನಗ್ತಾ ಇರೋದಾ? ಅಯ್ಯೋ ದಡ್ಡ ದಡ್ಡ. ಒಳ ಅರ್ಥ ಇದೆಯಮ್ಮ, ಒಳ ಅರ್ಥ. ಒಳ ಅಂಗಿ ಇದೆಯಾ ಹೋಗ್ಲಿ? ಹೆಂಗ್ ಗೊತ್ತಾಯ್ತು ಕೊಬ್ರ? ಹೇಳು ಒಳ ಅರ್ಥ ಏನು ಅಂತ. ಹೇಳ್ತೀನಿ ಕೇಳು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ರೌಡಿ ಹತ್ರ ತಗ್ಲಾಕೊಂಡಾಗ ಅವನು ನಮ್ಮನ್ನ ಚಚ್ಚಿ ಚಚ್ಚಿ ಪುದೀನ ಚಟ್ನಿ ತರ ಮಾಡ್ತಾನಲ್ಲ, ಅದಾಗಬಾರ್ದು ಅಂತ ಈ ಲಾಫ್ ಇರೋದು. ಇದನ್ನ ಮಾಡೋದ್ರಿಂದ ಧೈರ್ಯ ಬರುತ್ತೆ, ನಡುಕ್ತಾ ಇರೋ ತೊಡಗಳಿಗೆ ನಿಂತ್ಕೊಳ್ಳಕ್ಕೆ ಕಾನ್ಫಿಡೆಂಟ್ ಬರುತ್ತೆ. ಈಗ ತೋರಿಸ್ತಾ ನೋಡು ಮುತ್ತು. ಯಾ ಕಮಾನ್ ಡೆಮಾನ್ಸ್ಟ್ರೇಷನ್ ಪ್ಲೀಸ್. ಹೆಂಗಿತ್ತು ಇದು? ಗಾಬ್ರಿ ಲಾಫ್ ತರ ಇತ್ತು. ಏನ ಗಾಬ್ರಿ ಲಾಫ್ ತರ ಇತ್ತು. ಏನೋ ಮಿಸ್ ಮಾಡ್ದಂಗೈತೇನ? ಗಾಬ್ರಿ ಲಾಫ್ ಏನ? ಗಾಬರಿ. ಏಯ್, 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 ಏಯ್. ಏಯ್ ಈ ಕಡೆ ತಿರ್ಗ. ಏನು? ಏನ ಇದು? ಬ್ಲಡ್ ಬಂದ್ಬಿಡ್ತು. ಅವನೇನಂದ ಗೊತ್ತಾ? ಏನ? ಬಾಯ್ಲಿ ಹಾ ನೋಡು, ಬ್ಲಡ್ ಬಂದಿರ್ತದ. ಬಂತಲ್ಲ. ಮತ್ತ ಅಂತ ಮಾತ ಹೇಳಿದ್ದು. ಮುಗಿತಾನ ನಿಮ್ದು ಕೋತಿ ಆಟಗಳು? ಕೋಬ್ರಾ, ಇನ್ನೊಂದೇ ಒಂದು ಕೊನೆಯದು. ಇನ್ನೂ ಒಂದು ಏನು? ಕೊನೆಯದಾಗಿ ನಮ್ಮ ಲಾಫಿಂಗ್ ಕ್ಲಬ್ ನಲ್ಲಿ ಮಾಡ್ತಾ ಇರೋ ನಗು ಆಲೆ ಮನೆ ಲಾಫ್. ಆಲೆ ಮನೆ ಏನಿದು? ಈ ಕಬ್ಬನ್ನ ಕಾಣಿಕಾಕಿ ತಿರ್ಗಿಸಿದ್ರೆ ಹಿಂಡುತ್ತಲ್ಲ, ಆ ತರ ಲಾಫ್. ಹಿಂಗ್ ಮಾಡಿ ತೋರ್ಸು. ಗೊತ್ತು? ಡೆಮಾನ್ಸ್ಟ್ರೇಷನ್ ಪ್ಲೀಸ್. ತೊಬ್ಬಾಕು. ತೊಬ್ಬು ತೊಬ್ಬು ತೊಬ್ಬ. ಅದೇ ಕಣ, ತೊಬ್ಬು ಹಾಕ್ಬೇಕಲ್ಲ. ಕಬ್ಬು ತೊಬ್ಬ ಹಾಕ್ತು ನಿನ್ಗೆ. ಕಬ್ಬೇನು ಹಾಕ್ಬಿಟ್ಟೆ, ಜ್ಯೂಸ್ ಎಲ್ಲಿ ಹಿಡ್ಕೊಳ್ಳಿ. ಈ ಲಾಫ್ ಮಾಡೋದ್ರಿಂದ ಏನು ಉಪಯೋಗ? ಈ ಲಾಫ್ ಅನ್ನ ಮಾಡೋದ್ರಿಂದ ಹಸುವಾದವ್ರಿಗೆ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ಹೆಂಗೋ ತುಂಬುತ್ತೆ? ಕೋಬ್ರಾ, ಇವನ್ನ ಕರ್ಕೊಂಡೋಗಿ ಈ ತರ ನಗ್ತಾ ಇರ್ಬೇಕಾದ್ರೆ ಹೊರಗಡೆ ರೋಡಲ್ಲಿ ನಿಲ್ಸ್ಬಿಡೋದು. ರೋಡಲ್ಲಿ ನಿಲ್ಸ್ಬಿಟ್ಟಾಗ ನೋಡ್ದವ್ರು ಸುಮ್ನೆ ಹೋಗ್ತಾರ. ಮಾಡು ನೀನ. ಏಯ್ ತೊಬ್ಬಾಕು. ಹಿಂಗ್ ಹೋಗ್ತಾ ಇರೋರು ತಗೊಳ್ಳೋ 2 ರೂಪೀಸ್ ಅಂತ ಹಿಂಗ್ ಹಾಕ್ತಾರೆ. ಈ ಕಡೆ ಹೋಗ್ತಾ ಇರೋರು ಪಾಪ ಹೊಟ್ಟೆ ನೋವು ಇರ್ಬೇಕು ಅಂತ ಈ ಕಡೆ 2 ರೂಪೀಸ್ ಹಾಕ್ತಾರೆ. ಇನ್ನೊಬ್ಬ 5 ರೂಪೀಸ್ ಹಾಕ್ತಾನೆ. ಈ ದುಡ್ಡೆಲ್ಲ ತಗೊಂಡೋಗಿ ಏನಾದ್ರು ತಿಂಡಿ ತಗೊಂಡ್ ತಿನ್ಕೊಳ್ಳೋದು.
ಏಯ್ ಭಿಕ್ಷೆ ಹೋಗೋಣ ನಾನು ಇದೇನ ಭಿಕ್ಷೆ ಬೇಡೋದು ಅಂದ್ರೆ ಇನ್ನೇನು ಭಿಕ್ಷೆ ಮಾಡಿಸ್ಬಿಟ್ಟು ನಿನ್ನ ಕಾಸಲ್ಲಿ ಹಾಕ್ಬಿಟ್ಟಿದ್ಯಲ್ಲ. ಓ ಮತ್ ನಾನ್ ದಿನ ಮನೆಯಿಂದ ಬರ್ಬೇಕಾದ್ರೆ ಹಿಂಗೆ ಮಾಡ್ಕೊಂಬರೋದು ಅದನ್ನ ಭಿಕ್ಷೆ ಅಂತಾರ. ಇನ್ನೇನಂತಾರೆ ನನ್ನ ಹತ್ರ ಒಂದು ಲಾಫ್ ಇದೆ ಕಣ, ಇದನ್ನೆಲ್ಲ ಬಿಟ್ಬಿಡಿ, ಇದನ್ನ ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಲಾಂಗ್ ಲಾಫ್ ಅಂತ. ಇದು ನಮ್ಮ ಮಕ್ಕಳ ಹೆಂಗೆ? 1 2 3 ಯಾರ್ದು ನಗೋದು ಲಾಂಗ್ ಲಾಂಗ್. ಇದಕ್ಕೆ ಲಾಂಗ್ ಲಾಫ್ ಅನ್ನಲ್ಲ, ಒಳಗಡೆ ಒಳ್ಳೆ ಲಾಂಗ್ ಇಟ್ಟಿದ್ದೀನಿ, ತಂದು ಕೋಚ್ತೀನಿ, ಎಲ್ಲರೂ ನಗ್ತಾರೆ, ಅದಕ್ಕೆ ಲಾಂಗ್ ಲಾಫ್ ಅನ್ನ. ಏನು ಅಂತ ಮಾತಾಡ್ತಾ ಇದ್ಯಾ? ಏನು? ನಾನು ಇಲ್ಲಿ ಬಂದಿದ್ದೇನು ಗೊತ್ತಾ? ಏನಕ್ಕೆ ಸರ್ ಟೈಮ್ ಎಷ್ಟು ಸರ್? 12:20. ಓಕೆ ಸರ್, ನಾನು ಟೈಮ್ ಕೇಳಕ್ ಬಂದಿದ್ದು. ಯಾಕೆ ಲಾಂಗ್ ತೆಗಿತೀಯಾ? 12:20. ಓಕೆ 12:20. ಗೊತ್ತು ಮಗು, ಇವಾಗ ನೀನು ಏನ್ ಡುಬಾಕ್ ಡೈಲಾಗ್ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ? ನನ್ನ ಮನ್ಸನ್ನು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಸೂಜಾ. ಆ ನನ್ನ ಮಗನ ಜೊತೆ ಸೇರ್ಕೊಂಡ್ರೆ ನನ್ಗೆ ಹಿಂಗೆ ಆಗುತ್ತೆ ಅಂತ ಗೊತ್ತು. ಅವನು ಸುಳ್ಳು ಟೈಮಿಂಗ್ ಎಲ್ಲ ಹೇಳ್ಬಿಟ್ಟು ಹೋಯ್ತಾನ ಅವನು. ಈಗ 8:50 ಟೈಮು, ನನ್ನ ಹತ್ರ ಇದೆ ವಾಚ್, ನನ್ನ ಹತ್ರನೇ ಕೇಳ್ಬೋದಾಗಿತ್ತಲ್ಲ, ಇವ್ರ ಹತ್ರ ಬಂದು ಯಾಕೆ ಕೇಳ್ಬೇಕಾಯ್ತು ಅವನು? ಹೋಗಕ್ಕಿಂತ ಮುಂಚೆ ಒಂದು ಎಸ್ಕೇಪ್ ಲಾಫ್ ಅಂತಿದೆ, ತೋರಿಸಿಲ್ಲ ನಾನು. ಹಿಂಗಪ್ಪ ಅದು ಲಾಫ್ಟರ್ ಅಂದ್ರೆ ನಗೋದು, ಅಳೋದಲ್ಲ. ಯಾಕೆ ಅಳ್ತಾ ಇದೆಯಾ? ಎಸ್ಕೇಪ್ ಲಾಫ್ ತೋರ್ಸು ನನ್ನ ಮಗನ. ಇರಿಟೇಟ್ ಮಾಡಬೇಡ, ತೋರ್ಸೋ ಕೊಡ್ರ ಮಚ್ಚಲು. ಇದೇ ಕೇಳೋ ಎಸ್ಕೇಪ್ ಲಾಫ್. ಓಕೆ, March 22 ಸಿನಿಮಾ ತಂಡದವರು ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಎಸ್ ಸರ್, ಎಸ್. ಸೊ ಮತ್ತೊಮ್ಮೆ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮ ಚಿತ್ರಕ್ಕೆ ಶುಭ ಹಾರೈಕೆಗಳು. ಇವಾಗ ಯಾವ ರೀತಿ ಮುನ್ನುಗ್ತಾ ಇದೆ, ಶತದಿನೋತ್ಸವನ್ನ ಪೂರೈಸಲಿ, ನಿಮ್ಮ ಎಲ್ಲಾ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ದಯವಿಟ್ಟು ಬನ್ನಿ. ವೀಕ್ಷಕರೇ, ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ, ಗಿಡ ನಡಿ, ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.